ಇನ್ನು ಬೀದರ್ನಲ್ಲಿ ಇಂದಿರಾ ಕ್ಯಾಂಟೀನ್ಗೂ ಕೂಡ ಗ್ಯಾಸ್ ಬಿಸಿ ತಟ್ಟಿದೆ. ಗ್ಯಾಸ್ ಸರಬರಾಜು ಇಲ್ಲದ ಕಾರಣ ಊಟದ ಮೆನ್ಯೂವನ್ನೇ ಕೂಡ ಚೇಂಜ್ ಮಾಡಲಾಗಿದೆ. ಇಂದು ಗ್ರಾಹಕರಿಗೆ ಅನ್ನ ಸಾಂಬಾರ್ ಮಾತ್ರ ಪೂರೈಕೆ ಮಾಡಲಾಗಿರುವಂತದ್ದು. ಬ್ಲಾಕ್ನಲ್ಲಿ 1500 ರೂಪಾಯಿಗೆ ಗ್ಯಾಸ್ ತಂದು ಅಡುಗೆ ತಯಾರಿಯನ್ನ ಮಾಡಲಾಗಿದೆ. ಎಲ್ಲೆಲ್ಲೂ ಕೂಡ ಗ್ಯಾಸ್ ಬಿಸಿ ತಡ್ತಾ ಇರುವಂತದ್ದು. ಇದೀಗ ಇಂದಿರಾ ಕ್ಯಾಂಟೀನ್ ಅನ್ನ ಕೂಡ ಬಿಟ್ಟಿಲ್ಲ. ಗ್ಯಾಸ್ ಸರಬರಾಜು ಇಲ್ಲದ ಕಾರಣ ಊಟದ ಮೆನ್ಯೂವನ್ನೇ ಚೇಂಜ್ ಮಾಡಲಾಗಿದೆ. ಇಂದು ಗ್ರಾಹಕರಿಗೆ ಅನ್ನ ಸಾಂಬಾರ್ ಮಾತ್ರ ಪೂರೈಕೆ ಆಗುತ್ತೆ. ಬ್ಲಾಕ್ನಲ್ಲಿ 1500 ರೂಪಾಯಿಗೆ ಗ್ಯಾಸ್ ಅನ್ನ ತಂದು ಅಡುಗೆ ತಯಾರಿಯನ್ನ ಮಾಡಲಾಗಿದೆ. ಬೀದರ್ ಮಹಾನಗರ ಪಾಲಿಕೆ ಆವರಣದ ಇಂದಿರಾ ಕ್ಯಾಂಟೀನ್ ಇದು. ಬೀದರ್ನಲ್ಲಿ ಇಂದಿರಾ ಕ್ಯಾಂಟೀನ್ಗೂ ಕೂಡ ಗ್ಯಾಸ್ ಬಿಸಿ ತಟ್ಟಿದೆ. ಗ್ಯಾಸ್ ಸರಬರಾಜು ಇಲ್ಲದ ಕಾರಣ ಊಟದ ಮೆನ್ಯೂವನ್ನ ಚೇಂಜ್ ಮಾಡಲಾಗಿದೆ. ಇಂತಿಂಥ ದಿನ ಈ ರೀತಿಯಾಗಿ ಅಡುಗೆ ಮಾಡಲಾಗುತ್ತೆ ಅಂತ ಮೆನ್ಯೂವನ್ನ ಮುಂಚಿತವಾಗಿ ಹಾಕಿರ್ತಾರೆ. ಆದರೆ ಇದೀಗ ಮೆನ್ಯೂವನ್ನೇ ಚೇಂಜ್ ಮಾಡಲಾಗಿದೆ. ಬೀದರ್ ಮಹಾನಗರ ಪಾಲಿಕೆ ಆವರಣದ ಇಂದಿರಾ ಕ್ಯಾಂಟೀನ್ ಇದು. ಇಂದಿರಾ ಕ್ಯಾಂಟೀನ್ ಅನ್ನ ಕೂಡ ಬಿಟ್ಟಿಲ್ಲ. ಕೇವಲ ಅನ್ನ ಸಾಂಬಾರ್ ಅಷ್ಟೇ ಕೊಟ್ಟಿರುವಂಥದ್ದು. ಗ್ರಾಹಕರಿಗೆ ಕೇವಲ ಅನ್ನ ಸಾಂಬಾರ್ ಮಾತ್ರ ಪೂರೈಕೆ ಮಾಡಲಾಗಿದೆ. ಮೆನ್ಯೂವನ್ನ ಚೇಂಜ್ ಮಾಡಿದ್ದಾರೆ. ಯಾಕಂತ ಅಂದ್ರೆ ಗ್ಯಾಸ್ ಸರಬರಾಜು ಆಗಿಲ್ಲ. ಆ ಒಂದು ಬಿಸಿ ಇಂದಿರಾ ಕ್ಯಾಂಟೀನ್ ಅನ್ನ ಕೂಡ ಬಿಟ್ಟಿಲ್ಲ. ಗ್ಯಾಸ್ ಬಂದಿಲ್ಲ ಇವತ್ತು ಗಿಂಡ ಮೊಸರನ್ನ ಚಪಾತಿ ಎಲ್ಲ ಇರ್ತಿತ್ತು. ಈಗ ಬಂದಿನ ಕಡೆ ಇವತ್ತು ಮಾಡಿಲ್ಲ. ಬ್ಲಾಕ್ದಾಗ ತಂದೆವು ಒಂದು ಅನ್ನ ಎಷ್ಟು ಕೊಟ್ಟು ಸರ್ ಬ್ಲಾಕ್ 15 ಎಷ್ಟು 15 ಸರ್. 15 ಸರ್. ಎಷ್ಟು ಜನ ಊಟ ಮಾಡ್ತಾರೆ ಸರ್ ಟೋಟಲ್ ಇದಕ್ಕಿಂತ? ಟೋಟಲ್ ಒಂದು ಟೈಮಿಗೆ ಊಟ ಚೆಸ್ ಅಂತೀವಿ. ಅಂದ್ರೆ ಇವತ್ತು ಗ್ಯಾಸ್ ಇದ್ದಕ್ಕೆ ಎಷ್ಟು ಡೈಲಿ ಊಟ ಉಣ್ತದ. ಇವತ್ತು ಅಟ್ಟೆ ಚಪಾತಿ ಹೋಗಿಲ್ಲ ಅಂತ ಹೇಳಿ ಅಂದ್ರೆ ಗ್ಯಾಸಿನ ಸಲ ಮಾಡಿಲ್ಲ. ಇವತ್ತು ಒಂದೇ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತಾರೆ. ಅದ್ರ ಸಲ ಮಾಡಿ ಸರ್? ಗ್ಯಾಸ್ ಇಲ್ಲ. ಗ್ಯಾಸಿನ ಪ್ರಭಾವ ಇದೆ. ಅದಕ್ಕೆ ಗ್ಯಾಸ್ ಬಂದಿಲ್ಲ ಇವತ್ತು ಗಿಂಡ ಮೊಸರನ್ನ ಚಪಾತಿ ಎಲ್ಲ ಇರ್ತಿತ್ತು. ಈಗ ಬಂದಿನ ಕಡೆ ಇವತ್ತು ಮಾಡಿಲ್ಲ. ಬ್ಲಾಕ್ದಾಗ ತಂದೆವು ಒಂದು ಅನ್ನ ಎಷ್ಟು ಕೊಟ್ಟು ಸರ್ ಬ್ಲಾಕ್ 15 ಎಷ್ಟು 15 ಸರ್. 15 ಸರ್. ಎಷ್ಟು ಜನ ಊಟ ಮಾಡ್ತಾರೆ ಸರ್ ಟೋಟಲ್ ಇದಕ್ಕಿಂತ? ಟೋಟಲ್ ಒಂದು ಟೈಮಿಗೆ ಊಟ ಚೆಸ್ ಅಂತೀವಿ. ಅಂದ್ರೆ ಇವತ್ತು ಗ್ಯಾಸ್ ಇದ್ದಕ್ಕೆ ಎಷ್ಟು ಡೈಲಿ ಊಟ ಉಣ್ತದ. ಇವತ್ತು ಅಟ್ಟೆ ಚಪಾತಿ ಹೋಗಿಲ್ಲ ಅಂತ ಹೇಳಿ ಅಂದ್ರೆ ಗ್ಯಾಸಿನ ಸಲ ಮಾಡಿಲ್ಲ. ಇವತ್ತು ಒಂದೇ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತಾರೆ. ಅದ್ರ ಸಲ ಮಾಡಿ ಸರ್? ಗ್ಯಾಸಿನ ಪ್ರಭಾವ ಇದೆ. ಅದಕ್ಕೆ ಗ್ಯಾಸ್ ಬಂದಿಲ್ಲ ಇವತ್ತು. ಎಲ್ಲಾ ಕಡೆನೂ ಕೂಡ ಗ್ಯಾಸ್ ಬಿಸಿ ತಡ್ತಾ ಇರುವಂತದ್ದು. ಇಂದಿರಾ ಕ್ಯಾಂಟೀನ್ ಅನ್ನ ಕೂಡ ಬಿಟ್ಟಿಲ್ಲ. ಯಾಕಂತಂದ್ರೆ ಡೈಲಿ ಚಪಾತಿ ವೆರೈಟಿ ಆದ ಊಟ ಇರ್ತಾ ಇತ್ತು. ಆದ್ರೆ ಇದೀಗ ಗ್ರಾಹಕರಿಗೆ ಕೇವಲ ಅನ್ನ ಸಾಂಬಾರನ್ನ ಕೊಟ್ಟಿದ್ದಾರೆ.